ಸರ್, ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವರು ಮತ್ತು ಅವ್ರ ಕಡೆಯವರು ರಾಜ್ಯ ಜನತೆಗೆ ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ. ಅವರ ಪ್ರಭಾವಕ್ಕೊಳಗಾದಂಥ ಲೋಕಾಯುಕ್ತ ಅಧಿಕಾರಿಗಳು ಕಾನೂನು ವಿರುದ್ಧವಾಗಿ ಒಂದು ಅಂತಿಮ ವರದಿ ಅಂತೇಳಿ ಸುಳ್ಳು ವರದಿಯನ್ನು ಸಲ್ಲಿಸಿದ ಕಾರಣ ಅವ್ರಿಗೆ ಕ್ಲೀನ್ ಚೀಟ್ನೆಲ್ಲಾಗಿದೆ, ಅವ್ರು ಯಾವುದೇ ತಪ್ಪಿಲ್ಲ ಅಂಥೇಳಿ ಇಡೀ ರಾಜ್ಯ ಜನತೆ ಮಾತಾಡುವಂತ ಮಾಡಿದರು. ಅದರ ವಾಸ್ತವಾಂಶ ಏನಂತಂದರೆ ತನಿಖಾಧಿಕಾರಿಗೆ ಕಾನೂನು ಅರಿವೇ ಇಲ್ಲ. ವಾಸ್ತವಾಂಶ ಏನಂತಂದರೆ ಯಾವುದೇ ಪೊಲೀಸ್ ಅಧಿಕಾರಿ ಅಥವಾ ತನಿಖಾಧಿಕಾರಿ ಮಾನ್ಯ ನ್ಯಾಯಾಲಯಕ್ಕೆ 3 ರೀತಿಯ ವರದಿ ಸಲ್ಲಿಸ್ಬೋದು. ಒಂದು, ದೋಷಾರೋಪಣಾ ಪತ್ರ, ಅಂದರೆ ಆರೋಪ ಸಾಬೀತಾಗಿದೆ ಅನ್ನೋ ಹಿನ್ನೆಲೆಯಲ್ಲಿ ಸಲ್ಲಿಸುವಂಥ ದೋಷಾರೋಪಣಾ ಪತ್ರ, ಅಥವಾ ಆರೋಪ ಸಾಬೀತಾಗಿಲ್ಲ ಅಂತಂದರೆ ಬಿ ಅಂತಿಮ ವರದಿ, ಅಥವಾ ಆರೋಪಗಳು ಪತ್ತೆ ಆಗಿಲ್ಲ ಅಂದರೆ ಸಿ ಅಂತಿಮ ವರದಿ. ಈ 3 ರೀತಿಯ ವರದಿಯನ್ನು ಸಲ್ಲಿಸ್ಬೋದೇ ಹೊರತು ಇದನ್ನು ಹೊರತುಪಡಿಸಿದ್ರೆ ಮಧ್ಯಂತರ ವರದಿ ಸಲ್ಲಿಸ್ಬೋದು. ಆದರೆ ಈ ತನಿಖಾಧಿಕಾರಿ ಅಂತಿಮ ವರದಿ ಅಂತ ಸಲ್ಲಿಸಿದರೆ ಯಾವ ವರದಿ ಅಂತ ಸಲ್ಲಿಸಿಲ್ಲ. ಹಾಗಾಗಿ ನಾನು ನಿನ್ನೆ ಮಾನ್ಯ ನ್ಯಾಯಾಲಯದಲ್ಲಿ ಏನು ಲೋಕಾಯುಕ್ತ ಪರ SP ಶ್ರೀ ವೆಂಕಟೇಶ್ ಅರ್ಬಟ್ಟಿಯವರು ಕಲಂ 173 ಪ್ರಕಾರ ಮುಂದುವರೆದ ತನಿಖೆ ಮಾಡೋದಕ್ಕೆ ಅನುಮತಿ ಕೊಡಿ ಅಂತ ಕೇಳಿದಾಗ, ದಯವಿಟ್ಟು ಮೊದಲು ಇದು ಯಾವ ವರದಿ ಅಂತೇಳಿ ಅವ್ರಿಗೆ ಸ್ಪಷ್ಟೀಕರಣ ಕೊಡಿ ಅಂತ ಕೇಳಿದೆ. ಆದರೆ ಅವರು ಸ್ಪಷ್ಟೀಕರಣ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ. ಆ ನಂತರದಲ್ಲಿ ಇದು ಅಂತಿಮ ವರದಿ ಅಲ್ಲದೇ ಇರೋದ್ರಿಂದ ಮತ್ತು ಇಲ್ಲೇ ಗೊಂದಲ ಇದೆ. ಒಂದು ಕಡೆ 1ರಿಂದ 4ನೇ ಆರೋಪಗಳು ಯಾವುದೇ ತಪ್ಪಿಲ್ಲ ಅಂತ ಹೇಳ್ತಾರೆ. ಆದರೆ ಮತ್ತೊಂದು ಕಡೆ 2ನೇ ಆರೋಪಿ ಶ್ರೀಮತಿ ಪಾರ್ವತಿಯವರು ಸೇರಿದಂತೆ ಇತರರಿಗೆ ನಿವೇಶನ ಅಕ್ರಮವಾಗಿ ಹಂಚಿಕೆ ಮಾಡೋದ್ರಿಂದ ಪ್ರಾಧಿಕಾರಕ್ಕೆ ನಷ್ಟ ಆಗಿದೆ ಅಂತ ಹೇಳಿದ್ರೆ, ಅಂದರೆ 2ನೇ ಆರೋಪಿಗೆ ನಿವೇಶನ ಕೊಟ್ಟಿರೋದು ಕೂಡ ನಷ್ಟ ಆಗಿದೆ ಅಂತ ಅಂದಮೇಲೆ ನಾನು ಮಾಡಿರೋ ರೀತಿ ಆರೋಪ ಸಾಬೀತಾಗಿದೆ ಅಂತೇಳಿ ಆ ರೀತಿ ಹೇಳಿದಾಗ ಶ್ರೀ ವೆಂಕಟೇಶ್ ಅರ್ಬಟ್ಟಿಯವರು ಅದು ಅಧಿಕಾರಿಗಳು ತಪ್ಪು ಮಾಡಿರೋದು, ಅಧಿಕಾರಿ ಸೈಟ್ ಹಂಚಿಕೆ ಮಾಡ್ಯಾರ ಅಂತೇಳಿ ಅವ್ರ ವಾದವನ್ನು ಮಂಡನೆ ಮಾಡಿ, ಆಗ ನಾನು ಅಧಿಕಾರಿ ಸ್ವತಃ ಅವ್ರ ಮನೆಗೆ ಹೋಗಿ ನಾನು ನಿವೇಶನ ಕೊಡ್ತೀವಿ ತಗೊಳ್ಳಿ ಅಂತ ಹೇಳಿಲ್ಲ. 2ನೇ ಆರೋಪಿ ನಮ್ಮ ಜಮೀನನ್ನು ನೀವು ಅಕ್ರಮವಾಗಿ ಸ್ವಾಧೀನಪಡಿಸ್ಕೊಂಡ್ರೆ ಹಾಗಾಗಿ ಪರಿಹಾರ ಕೊಡಿ ಅಂತೇಳಿ ಅರ್ಜಿ ಸಲ್ಲಿಸಿದ್ರಿಂದ ಅವ್ರು ನಿವೇಶನ ಕೊಟ್ಟಿದ್ದಾರೆ. ಹಾಗಾಗಿ ಅವರ ಅಪರಾಧ ಕೃತ್ಯ ಮಾಡಿ ಸ್ಪಷ್ಟ ಗೊತ್ತಾಗಿದೆ. ಆ ಹಿನ್ನೆಲೆಯಲ್ಲಿ ತನಿಖಾಧಿಕಾರಿಗಳಿಗೆ ಸ್ಪಷ್ಟತೆ ಇಲ್ಲ ಅಂತೇಳಿ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಾಗ ಮಾನ್ಯ ನ್ಯಾಯಾಲಯ ಈ ಬಗ್ಗೆ ಸ್ಪಷ್ಟೀಕರಣ ಕೊಡೋದಕ್ಕೆ, ಅಂದರೆ ಅವರೇನು ಅಂತಿಮ ವರದಿ 14ನೇ ಕಾಲಮ್ನಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಹೇಳ್ತಾರೆ, ಆದರೆ 17ನೇ ಕಾಲಮ್ನಲ್ಲಿ ಈ ಥರ ನಷ್ಟ ಆಗಿದೆ ಅಂತ ಹೇಳ್ತಾರೆ. ಹಾಗಾಗಿ ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಿ ಅಂತೇಳಿ ಮಾನ್ಯ ನ್ಯಾಯಾಲಯ ಸೂಚನೆಯನ್ನು ಕೊಟ್ಟು ದಿನಾಂಕ 24ನೇ ತಾರೀಕು, ಅಂದರೆ ಮಾರ್ಚ್ 24ನೇ ತಾರೀಕು ವಿಚಾರಣೆ ದಿನಾಂಕವನ್ನು ನಿಗದಿ ಮಾಡಿದೆ. ಫಸ್ಟ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಸರ್ ವಾದ ಮಾಡಬೇಕಾದ್ರೆ? ಸರ್, ನಾನೀಗಾಗಲೇ ಸಾಕಷ್ಟು ಪ್ರಕರಣದಲ್ಲಿ ವಾದವನ್ನು ಮಂಡನೆ ಮಾಡಿದ್ದೀನಿ. ಆದರೆ ಇದೊಂದು ಪ್ರತಿಷ್ಠಿತ ಒಂದು ಪ್ರಕರಣ ಆಗಿರೋದ್ರಿಂದ ಒಂದು ರೀತಿ ಸಾಕಷ್ಟು ಒಂದು ಕುತೂಹಲ ಜೊತೆಗೆ ಒಂದು ರೀತಿ ಭಯನೂ ಉಂಟಾಗಿತ್ತು. ಯಾಕೆಂತೇಳಿದ್ರೆ ಎಲ್ಲರೂ ತಪ್ಪಾಗ್ಬಿಡ್ತಾರೆ ಅನ್ನೋದ್ರೆ ಯಾವುದೇ ರೀತಿಯ ಭಯಕ್ಕೊಳಗಾದೆ ನಾನು ನಿರ್ಭೀತಿಯಿಂದಲೇ ಮಾನ್ಯ ನ್ಯಾಯಾಲಯಕ್ಕೆ ತನಿಖಾಧಿಕಾರಿ ಮಾಡಿರೋ ತಪ್ಪವನ್ನು ಗಮನಕ್ಕೆ ತರಕ್ಕೆ ಸಾಧ್ಯ ಆಯಿತು. ಸರ್, ಒಂದಷ್ಟು ಟ್ರಿಕ್ಕಿ ಸರ್ ಇಲ್ಲಿ ಅಂತಂದರೆ ಕ್ಲೀನ್ ಚಿಟ್ ಸಿಕ್ಬಿಟ್ಟಿದೆ ಅಂತ ಹೇಳಿ ಆಲ್ರೆಡಿ ಭಾವಿಸಲಾಗ್ತಿತ್ತು. ಬಟ್ ಈಗ 24ಕ್ಕೆ ಪ್ರಕರಣ ಮುಂದೂಡಿದ್ದಾರೆ, ಒಂದಷ್ಟು ವಾದ ವಿವಾದಗಳು. ಸರ್, ಯಾವುದೇ ರೀತಿ ಕ್ಲೀನ್ ಚಿಟ್ ಕೊಟ್ಟಿಲ್ಲ ಸರ್. ಗೊಂದಲ ಅಲ್ಲೇ ಸ್ಪಷ್ಟವಾಗಿ ಹೇಳ್ತಾರೆ. ನೀವು ಅಂತಿಮ ವರದಿ ನೋಡ್ಬೋದು. 2ನೇ ಆರೋಪಿ ಸೇರಿದಂತೆ ಎಲ್ರಿಗೂ ಏನು ಅಕ್ರಮ ನಿವೇಶನ ಕೊಟ್ಟಿದ್ದಾರೆ ಅದರಿಂದ ನಷ್ಟ ಆಗಿದೆ ಅಂತೇಳಿ. ಎಲ್ಲೂ ಕೂಡ ಆರೋಪಿ 2ಗೆ ನಿವೇಶನ ಕೊಟ್ಟಿರೋದ್ರಿಂದ ನಷ್ಟ ಆಗಿಲ್ಲ ಅಂತ ಎಲ್ಲೂ ಹೇಳಿಲ್ಲ. ಹಾಗಾಗಿ ಅಪರಾಧ ಕೃತ್ಯ ನಡೆದಿದೆ ಅಂತೇಳಿ ತನಿಖಾಧಿಕಾರಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇಲ್ಲಿ ಇದೇ ಸಮಸ್ಯೆ, ನಮ್ಮ ದೇಶದ ಸಮಸ್ಯೆ. ತನಿಖಾಧಿಕಾರಿ ಏನು ಹೇಳಿದ್ರೆ ಅದೇ ನಿಜ ಅಂತ ತಿಳ್ಕೊಂಡ್ಬಿಡ್ತಾರೆ. ಅವಿವೇಕಿ ತನಿಖಾಧಿಕಾರಿಗಳು ಅಂದರೆ ಕಾನೂನು ಅರಿವಿಲ್ದಿರೋಂಥ ತನಿಖಾಧಿಕಾರಿಗಳು ಇಂತಹ ಗೊಂದಲಕಾರಿಯಾದಂಥ ಸ್ಪಷ್ಟತೆ ಇಲ್ಲಂಥ ವರದಿ ಸಲ್ಲಿಸ್ತಾರೆ. ಆದ್ದರಿಂದ ಅದು ಅಂತಿಮ ಅಲ್ಲ. ಅವರು ಸಲ್ಲಿಸಿದ ವರದಿಯನ್ನು ಮಾನ್ಯ ನ್ಯಾಯಾಲಯ ಅಂಗೀಕರಿಸುತ್ತಾ ಏನು ಮಾಡುತ್ತೆ ಅನ್ನೋ ನೋಡ್ಕೊಂಡು ಆನಂತರ ತೀರ್ಮಾನಕ್ಕೆ ಬರಬೇಕಾಗುತ್ತೆ. ಇಲ್ಲಿ ಸ್ಪಷ್ಟವಾಗಿ ತನಿಖಾಧಿಕಾರಿ ವರದಿ ಮತ್ತು ದಾಖಲಾತಿಗಳಲ್ಲಿ ಇರೋದನ್ನ ಅಂಶಗಳನ್ನು ಗಮನಿಸಿದಾಗ ಗೊತ್ತಾಗುತ್ತೆ ಏನು ನಾನು ಆರೋಪ ಮಾಡಿದೆ ನಿಜ ಅಂತೇಳಿ ಗೊತ್ತಾಗುತ್ತೆ. ನಿಮ್ಮ ಪ್ರಕಾರ IO ಇಲ್ಲಿ ಲೋಪ ಎಸಗಿದ್ದಾರೆ ಅಂತ? ಹೌದು ಸರ್. ಏನು ನಾವು ಮೊದಲಿಂದ ಪ್ರಾರಂಭ ಅನುಮಾನ ವ್ಯಕ್ತಪಡಿಸಿದ್ವಿ ಆ ಪ್ರಕಾರ ಈ ಲೋಕಾಯುಕ್ತ ಅಧಿಕಾರಿಗಳು 1ನೇ ಆರೋಪಿ ಸಿದ್ದರಾಮಯ್ಯವರ ಪ್ರಭಾವಕ್ಕೊಳಗಾಗಿ ಸುಳ್ಳು ವರದಿಯನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿರೋದು ಸ್ಪಷ್ಟವಾಗಿ ನಿನ್ನೆ ಮಾನ್ಯ ನ್ಯಾಯಾಲಯದಲ್ಲಿ ವಾದ ವಿವಾದ ಮೂಲಕ ಸಾಬೀತಾಗಿದೆ. ಮುಂದೆ ಹೆಂಗಿರುತ್ತೆ ಸರ್ ಈಗ ವಾದ ವಿವಾದ? ಸರ್, ಈಗ ಮಾನ್ಯ ನ್ಯಾಯಾಲಯಕ್ಕೆ ಅವರು ತಮ್ಮ ಸ್ಪಷ್ಟೀಕರಣ ಕೊಡಲೇಬೇಕು. ಆ ಸ್ಪಷ್ಟೀಕರಣ ಕೊಟ್ಟಂಥ ಸಂದರ್ಭದಲ್ಲಿ ನಾನು ಏನು ಆರೋಪ ಮಾಡಿನ ನಿಜ ಅಂತೇಳಿ ಅಂತ ತನಿಖಾರಿ ಒಪ್ಕೊಳ್ಳೇಬೇಕಾದ ಸಂದರ್ಭ ಬಂದಿದೆ. ಸೊ ಯಾಕೆ ಅಂತೇಳಿದ್ರೆ ಅವರು ಸುಳ್ಳು ಅಂತ ಹೇಳೋಕ್ಕೆ ಬರಲ್ಲ. ಈಗ 2ನೇ ಆರೋಪಿ ಕೊಟ್ಟರೆ ನಿವೇಶನದ ಅಲ್ಲಿ ಪ್ರಾಧಿಕಾರ ನಷ್ಟ ಆಗಿದೆ ಅಂತಂದಮೇಲೆ ನಾನು ಮಾಡಿರೋ ಆರೋಪ ನಿಜ ಅಂತೇಳಿ ಪರೋಕ್ಷವಾಗಿ ಒಪ್ಕೊಂಡ್ರಿಂದ ಈಗ ಅವರು ಪ್ರತ್ಯಕ್ಷವಾಗಿ ಒಪ್ಕೊಳ್ಳುವಂಥ ಸಂದರ್ಭ ಓದಕ್ಕೆ ಬಂದಿದೆ. 24ನೇ ತಾರೀಕು ಯಾವ ರೀತಿ ಇರುತ್ತೆ ಅನ್ನೋದು ಕುತೂಹಲದಿಂದ ನೋಡಬೇಕಾಗಿದೆ. ನ್ಯಾಯ ಸಿಗುತ್ತೆ ವಿಶ್ವಾಸ ಇದೆ ಸರ್? ಖಂಡಿತ ಸರ್. ನಿನ್ನೆ ನಡೆದಂಥ ವಾದ ವಿವಾದದಿಂದಲೇ ಗೊತ್ತಾಗುತ್ತೆ. ನಾನೇನು ಆರೋಪ ಮಾಡಿದ್ದು ಆಗಲೇ ಸಾಬೀತಾಗಿದೆ, ಅದು ಮಾನ್ಯ ನ್ಯಾಯಾಲಯ ಗಮನಕ್ಕೆ ಹೋಗಿದೆ. ಸೊ ಇದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ನಾನು ಮಾಡತಕ್ಕಂಥ ವಾದ ವಿವಾದದಿಂದ ಮತ್ತು ನಮ್ಮ ದಾಖಲಾತಿಗಳನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸೋದ್ರಿಂದ
ನಾನು ಮಾಡಿರೋ ಆರೋಪ ಸಾಬೀತಾಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗೇ ಆಗುತ್ತೆ. ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಲಿ ಅದು ಕುಟುಂಬದವರಾಗಲಿ ಶಿಕ್ಷೆನ ತಪ್ಪಿಸೋಕ್ಕೆ ಸಾಧ್ಯನೇ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬೋದು. ಈಗ ಲೋಕಾಯುಕ್ತಕ್ಕೆ ಏನು ಡೈರೆಕ್ಷನ್ ಕೊಟ್ಟರು ಸರ್ ಈಗ ಅದು ಒಂದು ಕಡೆ ಆರೋಪ ಸಾಬೀತಿಲ್ಲ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಎರಡನೇ ಆರೋಪಿ ಕೊಟ್ಟಿರೋಂಥ ನಿವೇಶನ ನಷ್ಟ ಆಗಿದೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಗೊಂದಲ ಇರೋದ್ರಿಂದ ಇಲ್ಲಿ ಸ್ಪಷ್ಟೀಕರಣ ಕೊಡಿ, ಇಲ್ಲಿ ನಷ್ಟ ಆಗಿದೆ ಅಂತ ಹೇಳಿದ ಮೇಲೆ ಅಲ್ಲಿ ಆರೋಪ ಏನೋ ಆಗಿದೆ ಅದು ನಿಜ ಅಂತ ಆಗುತ್ತೆ. ಹಾಗಾಗಿ ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಿ ಅಂತೇಳಿ ಮಾನ್ಯ ನ್ಯಾಯಾಲಯ ಸೂಚನೆ ಕೊಟ್ಟಿದೆ.